ಮತ್ತು ಎಲ್ಲ ಗಣ್ಯಮಾನ್ಯರು ಹಾಗೂ ಸನ್ಮಾನ್ಯ ಶ್ರೀ ಪೂಜ್ಯರು ಭಾಗವಹಿಸಬೇಕು. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಇವತ್ತಿನ ದಿನ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಮಾಳವೇಯ ಸ್ವಾಮಿಗಳ ಮರಳುಸಿದ್ದೇಶ್ವರ ಮಠ ಸುಕ್ಷೇತ್ರ ಬಿಸರಹಳ್ಳಿ ತಾಲೂಕು ಜಿಲ್ಲಾ ಕೊಪ್ಪಳ ಇವರ ಪಾದಕಮಲಗಳಿಗೆ ನಮಿಸುತ್ತಾ, ಅದೇ ರೀತಿಯಾಗಿ ಶ್ರೀ ಶ್ರೀ ಸಾಯಿ ಕಿರಣ್ ಗುರೂಜಿ ಅವರ ಪಾದಕಮಲಗಳು ನಮಿಸುತ್ತಾ, ಮತ್ತು ನಮ್ಮ ಕೇಂದ್ರ ಬಿಂದುವಾದಂಥ ನಾವೆಲ್ಲ ಸೇರಬೇಕಾದ್ರೆ ಒಂದು ಕೇಂದ್ರ ಬಿಂದು ಇದ್ದಂತೆ ನಮ್ಮ ಶ್ರೀ ಶಿವಣ್ಣ ಚಿಕ್ಕಣ್ಣವರು ವಕೀಲರು, ಖ್ಯಾತ ವಕೀಲರು, ಆಮೇಲೆ ಈ ನಮ್ಮ ಮಾತಂಗಮನಿ ಪರಿವಾರ ಸಂಸ್ಥೆ ಹುಟ್ಟಿ ಹಾಕಿದಂಥ ವ್ಯಕ್ತಿಯವರಿಗೆ ನಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಅವರಿಗೆ ಜೋರಾಗಿ ಚಪ್ಪಳೆ ಮುಖಾಂತರ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆ ಏರ್ಪಡಿಸುವಕ್ಕಿಂತ ಪೂರ್ವವಾಗಿ ನಾನು ಪ್ರಥಮವಾಗಿ ಬಂದದ್ದು ನಮ್ಮ ಶ್ರೀ ಶಿವಶರಣ ನಾದರ್ ಚೆನ್ನಯ್ಯ ಅವರ ಪೀಠಕ್ಕೆ ಬಂದು, ಅದೇ ರೀತಿಯಾಗಿ ನಮ್ಮ ಸಾಯಿ ಕಿರಣ್ ಗುರೂಜಿಯವರ ಸಂಸ್ಥಾನಕ್ಕೆ ಹೋಗಿ ಅವರಿಗೆ ಕೇಳಿದಾಗ ಅವರೆಲ್ಲರೂ ಒಂದು ದಿವಸ ಬನ್ನಿ ಮಾತಾಡೋಣ ಅಂತ ಹೇಳಿದರು. ಅದೇ ರೀತಿಯಾಗಿ ನಮಗೆ ಸಹಪಾಠಿಗಳಾಗಿ ಸಹೋದರರಾಗಿ ನಮ್ಮ ಮಲ್ಲಯ್ಯ ಉಪನ್ಯಾಸಕರು, ಅದೇ ರೀತಿಯಾಗಿ ನಮ್ಮ ಸಣ್ಣ ಪೆಟ್ಟಣ್ಣವರು, ಇನ್ನಿತರ ನಮ್ಮ ಬಸವರಾಜ್ ಬಾಗುಟಿಯವರು, ಆಮೇಲೆ ಇನ್ನಿತರ ಯಾರ್ಯಾರು ಇದ್ದಾರೆ ಅವರೆಲ್ಲ ಸಹೋದರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದರೆ ಮೊದಲು ಕೂಡುವುದು ಬೇಕಾಗಿತ್ತು. ಕುಂತ ನಂತರ ನಮ್ಮ ಅಧ್ಯಕ್ಷತೆಯಲ್ಲಿ, ನಮ್ಮ ರಾಮಣ್ಣ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕಲಿತು ಮಾತಾಡ್ಕೊಂಡಿವಿ. ಈ ರೀತಿಯಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದ ನಿಮ್ಮ ಭಾಗದಲ್ಲಿ ಮಾಡೋಣ, ಅದು ಮತ್ತು ನಿಮ್ಮ ಸಂಸ್ಥಾನದಲ್ಲೇ ಮಾಡೋಣ ಅಂತಂತೇಳಿ ನಾನು ಕೇಳಿಕೊಂಡಾಗ ಅವರಿಗೆ ಒಪ್ಪಿಗೆ ಕೊಟ್ಟರು. ಆಮೇಲೆ ಗುರೂಜಿಯವರು ಸಹಿತ ಒಪ್ಪಿಗೆ ಕೊಟ್ಟರು, ಮಾಡಿ ರಾಯಚೂರಿನಲ್ಲಿ ಅಂತೇಳಿ ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಂತೆ ನಮಗೆ ಈಗ ವಿಷಯ ಕೊಟ್ಟಿದ್ದು NGOಗಳ ಮುಖ್ಯ ದಾಖಲೆಗಳು ಮತ್ತು 100 ಕೋಟಿ ಟಾರ್ಗೆಟ್ ಅಂತೇಳಿ ನಮ್ಮ ಚಿಕ್ಕಣ್ಣನ ಸಾಹೇಬರು ನನಗೆ ಕೊಟ್ಟಿದ್ದರು. ಈ ವರ್ಷ 24-25 ಸಾಲಿನಲ್ಲಿ 100 ಕೋಟಿ ನೀವು ಕೊಡಿಸ್ಬೇಕು. ನಾ ಯಾರಿಗೆ ಕೊಡಿಸ್ಬೇಕು 100 ಕೋಟಿ? 100 ಕೋಟಿ ಸಾಕಷ್ಟಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದೆ, ಆಮೇಲೆ ನಮ್ಮ ಸೋಷಿಯಲ್ ಹೆಲ್ಪರ್ನಲ್ಲಿ ಇದೆ. ನಮ್ಮ ಬಡ ಸಂಘ ಸಂಸ್ಥೆಗಳಿಗೆ ಅನ್ವಯವಾಗುವಂಥದ್ದು ಹೆಚ್ಚಾಗಿ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಿಗುತ್ತೆ. ಆಮೇಲೆ ಇದರೊಳಗೆ ಈಸಿಯಾಗಿ ಅಂದರೆ ಈಗ ಅದೇ ಸಂಸ್ಕೃತಿ ಇದು ಶಿಕ್ಷಣ ಇಲಾಖೆಯೊಳಗೆ ನಮಗೆ ಸಿಗಲ್ಲ, ನಮಗೆ ಆಗಲ್ಲ, ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕಂತೇಳಿ ಒಂದು ಸ್ಕೂಲ್ ತೆಗಿತೀರ ಪರ್ಮಿಷನ್ ಬೇಕು. ಎಲ್ಲಿಂದ ತೆಗಿತೀರಿ ನೀವು? ಎಷ್ಟೋ ಜನಕ್ಕೆ ರಿನೋವಲ್ ಮಾಡೋಕ್ಕಾಗಲ್ಲ, ಅಡಿಟ್ ಮಾಡೋಕ್ಕಾಗಲ್ಲ. ಇಲ್ಲೇ ಉದಾಹರಣೆ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಈಸಿ ಮೆಥಡ್ ಅಂದರೆ ಸಂಸ್ಕೃತಿ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ಸಪ್ತ ಸಮುದ್ರ ಇದ್ದಾಗ ಒಂದು ಕಾರ್ಯಕ್ರಮ ಅಲ್ಲ, ಪ್ರಾಯೋಜಿತ ಕಾರ್ಯಕ್ರಮ ಇದೆ, ಮತ್ತು SC/ST ಕಾರ್ಯಕ್ರಮ ಇದೆ. ಪ್ರತಿ ವರ್ಷ 10 ಕಾರ್ಯಕ್ರಮ ಕೊಡ್ತಾರೆ. ನಮ್ಮ ಕೊಪ್ಪಳ ಕಲಾವಿದರು ಬಂದಿದ್ದಾರೆ ಹನುಮಸಾಗರದಿಂದ, ಅವ್ರಿಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಸಂಸ್ಕೃತಿ ಇಲಾಖೆಯಿಂದ ತಗೊಂಡು ಅದು ಕಾರ್ಯಕ್ರಮ ಮಾಡಬಹುದು. ಅದರಂತೆ ಮತ್ತು ಸಂಸ್ಕೃತ ಭವನ ಸಹಿತ ಹಾಕಬಹುದು ಅದರೊಳಗೆ ಆ ಇಲಾಖೆಯಿಂದ. ಆಮೇಲೆ ಮಾಶಾಸನ ಇದೆ, ಆಮೇಲೆ ಪುಸ್ತಕ ಪ್ರಕಟಣೆಯೂ ಇದೆ. ಎಲ್ಲ ಕ್ಷೇತ್ರದಾಗ ಎಲ್ಲ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ಎಲ್ಲ ವಿವಿಧ ಉಪಯೋಗಗಳಿವೆ. ಅದರಂತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ವಿಶೇಷವಾಗಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಈಸಿಯಾಗಿ ಅಂದರೆ ಸಂಸ್ಕೃತ ಭವನ ಮಾಡಬಹುದು ನಾವು. ಸಂಸ್ಕೃತ ಭವನ ಮಾಡಬೇಕಾದ್ರೆ ನಮಗೆ ಜಾಗ ಬೇಕು. ಜಾಗ ರಿನ್ಯೂವಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಾವು ಜಾಗ ಎಲ್ಲಿಂದ ಖರೀದಿ ಮಾಡಬೇಕು? ದೊಡ್ಡ ದೊಡ್ಡ ಮಠಾಧೀಶರದ್ದು ಜಾಗ ಇರ್ಬೋದು, ಅಥವಾ ಸ್ವಲ್ಪ ಫಾರ್ವರ್ಡ್ ಆಗಿದ್ದವ್ರದ್ದು ಅಂಥವ್ರದ್ದು ಸಂಘ ಸಂಸ್ಥೆಗಳು ನಡೆಸಿದ್ದು, ದೊಡ್ಡ ದೊಡ್ಡ ಕಾಲೇಜ್ ಹೈಸ್ಕೂಲ್ ನಡೆಸಿದ್ದು ಅಂಥವ್ರು ಜಾಗ ಸಂಸ್ಥೆ ಇರ್ಬೋದು ಸಂಸ್ಥೆ ಅಡಿಯಲ್ಲಿ. ನಿಮ್ಮಂಥವ್ರದ್ದು ಸಾಧ್ಯನಿಲ್ಲ. ಅದಕ್ಕೊಂದು ಗೈಡ್ಲೈನ್ ಇದೆ. ಕನ್ನಡ ಸೋಷಿಯಲ್ ವೆಲ್ಫೇರಲ್ಲಿ ಒಂದು ಗೈಡ್ಲೈನ್ ಇದೆ. ಸಾಹೇಬ್ ಹೇಳಿದ್ರು ನನಗೆ, ಚಿಕ್ಕಣ್ಣವ್ರು ಅಂದರು, ಶರಣಪ್ಪ ನೋಡೋದು ಸರಿಯಾಗಿ, ಆಮೇಲೆ ಮತ್ತೆ ಕ್ಯಾನ್ಸಲೇಷನ್ ಆಗಬಾರ್ದು, ಆರ್ಡರ್ ಆದ್ಮೇಲೆ ಮತ್ತು ನೋಡಿ ಅದು ಜಾಗ ಇರುತ್ತೆ ಏನಿಲ್ಲ. ಇಲ್ಲ ಸರ್, ಒಂದು ಗೈಡ್ಲೈನ್ ಇದೆ. ಅದಕ್ಕೆ ಏನಂದರೆ ಆಫೀಸರ್ ಒಳಗೆ ಬೇಕಾದರೆ ಹೇಳಿರ್ತಾರೆ ಅವ್ರು ಹೇಳಿದರು. ಏನಂತ ಹೇಳಿದರು, ಈಗ ನಾನು ಇಷ್ಟೆಲ್ಲ ಮಾಡಿದ್ದು 41 ಕೋಟಿ 11 ಲಕ್ಷ ಒಪ್ಪಿದ್ರೆ ಇಲ್ಲ ಗೊತ್ತಿಲ್ಲ. ಒಪ್ಪಿದ್ರೆ ಮಾತ್ರ ಕೈ ಎತ್ತಿರಿ, ಒಪ್ಪಿದ್ರೆ ಇನ್ನಿಲ್ಲ ಅಷ್ಟೇ. ಒಪ್ಪವ್ರು ಮಾತ್ರ ಕೈ ಎತ್ತಿ. ಸಾಧ್ಯನಾ ಇದು 41 ಕೋಟಿ ತೆಗಕ್ಕೆ ಸಾಧ್ಯನಾ? ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಇಲ್ಲೇ ಇದ್ದಾವೆ. ಸ್ವಾಮೀಜಿಗಳ ದಿವ್ಯ ಸನ್ನಿಧಿಯಾಗ ಅಲ್ಲೇ ಅವರ ಪಾದಾರ್ಪಣೆಗೆ ನಾವು ಒಪ್ಪಿಸ್ತೀನಿ. ನಾವೆಲ್ಲ 41 ಕೋಟಿ 11 ಲಕ್ಷ ಇಲ್ಲಿವರೆಗೆ ಆಗಿದೆ. ಅವ್ರು ಬಂದಾರ, ಯಾರು ಬಂದಾರ? ಉದಾಹರಣೆ ಕೆಲವರು ಬಂದಿದ್ದಾರೆ. ಅವ್ರು ನಂದು ಮಾಡಿಕೊಡಿ ಅಂದಾಗ ಸಾಹೇಬ್ರು ಫೋನ್ ಮಾಡಿ ಹೇಳಿದಾಗ ಅವ್ರ ಸಂಘದ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲ ತಗೊಂಡು, ಜಾಗ ಇಲ್ಲ ಅಂದ್ರೂ ಲೀಸ್ ಅಗ್ರಿಮೆಂಟ್ ತಗೊಂಡು, ಆಮೇಲೆ ಒಂದು ಒಪ್ಪಿಗೆ ಲೆಟ್ರ್, ನೋಟಲ್ ರಿಜಿಸ್ಟರ್, ಅವ್ರಿಗೆ ವಕೀಲರಿಗೆಲ್ಲ ಗೊತ್ತಿದೆ, ಅದು ಕೊಟ್ಟು ಅದ್ರ ಮೇಲೆ ತಗೊಂಡ ಮೇಲೆ ಬೇಕಾದ್ರೆ ಆ ಜಾಗದನ್ನು ಕಟ್ಟಬಹುದು ಮತ್ತು ಮತ್ತೊಂದು ಜಾಗನೂ ಖರೀದಿ ಮಾಡ್ಬೋದು. ದುಡ್ಡು ಬಂದಾಗ ಆರ್ಥಿಕವಾಗಿ ಬಲಿಷ್ಠರಾದಾಗ ಇನ್ನೊಂದು ಜಾಗ ಅದನ್ನು ತಗೊಂಡು ಅಲ್ಲಿ ಕಟ್ಟಡ ಗಂಭೀರವಾಗಿ ಬೆಳೆಸ್ಬೋದು. ಮತ್ತು ಸಾಹೇಬರು ಹೇಳಿದ್ರು ನನಗೆ, ಚಿಕ್ಕಣ್ಣನವ್ರು ಏನು ಹೇಳಿದರು, ಮೊದಲು ಕಟ್ಟಡ ಕಟ್ಟಿಕೊಂಡು ಸದೃಢವಾಗಿ ತಿಂಗಳ ಸೋರ್ಸಸ್ ಬರಂಗ ಮಾಡಿಕೊಳ್ಳ ಅಂತ ಹೇಳು. ಅದೇ ಗುರೂಜಿ ಅವ್ರಿಗೆ ಹೇಳಿದ್ರು, ಇದೇ ನಮ್ಮ ಕೊಪ್ಪಳ ಗುರೂಜಿ ಅವ್ರಿಗೆ ಹೇಳಿದ್ರು, ನೀವು ಮೊದಲು ರಥ ಹೇಳಿತೀರಿ ವರ್ಷ ಒಂದು ಸಲ, ಆಮೇಲೆ ರಥಕ್ಕೆ ಸಿಕ್ಕಾಪಟ್ಟೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಮಾಡಿ ಮಾಡ್ತೀರಿ, ಅದು ಇರಲಿ. ಚಿಕ್ಕಣ್ಣವ್ರು ಹೇಳಿದ್ದು ಇದೇ ಮಾತು ಸ್ವಾಮೀಜಿ ಅವರಿಗೆ, ನೀವು ಮೊದಲು ಒಂದು ದೊಡ್ಡ ಶಾಲೆ, ಕಾಲೇಜು, ಹೈಸ್ಕೂಲು ಏನಾದರೂ ಮಾಡಿ ಅದರ ಅಡಿಯೊಳಗೆ ಸೋರ್ಸಸ್ ಬರುತ್ತೆ ತಿಂಗಳ ಅಂತ ಹೇಳಿದ್ರು. ಆಮೇಲೆ ಕೆಳಗಡೆ ಪಾರ್ಕಿಂಗ್ ಮಾಡಿ, ಎಲ್ಲ ಆಫೀಸ್ಗಳಿಗೆ ರೆಂಟ್ ಕೊಡಿ, ರೆಂಟ್ ಬರುತ್ತೆ, ಸೋರ್ಸಸ್ ಬರುತ್ತೆ, ಕಾಲೇಜ್ ಮಾಡು, ಆಮೇಲೆ ಸ್ಟೆಬಿಲಿಟಿ ಫಂಡ್ ಅದು ಇದು ಏನಾದರೂ ಬರುತ್ತೆ ಗೌರ್ಮೆಂಟ್ಲಿಂದ. ಹಿಂಗೆಲ್ಲ ಅವರು ಸೌಲಭ್ಯಗಳೆಲ್ಲ ಹೇಳಿದಂಗೆ ಅದೇ ಪ್ರಕಾರವನ್ನು ಎಲ್ಲರಿಗೂ ತಿಳಿಸಿ ಹೇಳಿ ಅವರ ಆಜ್ಞೆ ಪಾಲನೆ ಮಾಡ್ತಾ ಇದ್ದೀನಿ ನಾನು. ಅವ್ರು ಏನು ಹೇಳ್ತಾರೆ ಚಿಕ್ಕಣ್ಣನವರು, ಅದು ನನಗೆ ವೇದವಾಕ್ಯ. ನಾನು ಈ ವರ್ಕ್ ಮಾಡಿದ್ರೆ ಆ ವರ್ಕ್ನ ಮಾಡ್ತೀನಿ, ಇಲ್ಲಿವರೆಗೆ ಮಾಡ್ತಾ ಬಂದಿದ್ದೀನಿ, ಇನ್ನು ಮುಂದೇನು ಅವರು ಆಜ್ಞೆ ನಾನು ಪಾಲನೆ ಮಾಡ್ತೀನಿ. ಅದರಂತೆ ಈಗ 41 ಕೋಟಿ 11 ಲಕ್ಷ ಬಂದಿದೆಯಲ್ಲ, ಎಲ್ಲ ಮಾದಿಗರದು, ಮತ್ತೊಬ್ಬರದಿಲ್ಲ, ಎಲ್ಲ ಮಾದಿಗ ಜನಾಂಗದವ್ರದ್ದು. ಅವ್ರದ್ದು ಕೆಲವ್ರದ್ದು ಜಾಗ ಇದೆ, ಕೆಲವ್ರದ್ದು ಜಾಗ ಅಂದರೆ ಕಿತ್ತೂರು ಕರ್ನಾಟಕ ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪಾದಾರ್ಪಣೆಯನ್ನು ನಾನು ಮಾಡಿದ್ದೇನೆ. ಇದು ಕಲ್ಯಾಣ ಕರ್ನಾಟಕ ಅಂತ ಯಾಕೆ ಹೆಸರಿಟ್ಟರು ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾದಂತಹ ಪೂಜ್ಯ ಮಹನೀಯರಾದ ಮಳಿಮಯ್ಯ ಸ್ವಾಮಿಗಳವರೇ, ಯಾಕೆ ನಾನು ತೋಳಿಲ್ಲ ಅಂದ್ರೆ ಟೈಮ್ ಶಾರ್ಟ್ ಆಗ್ಬೇಕಂತ ಕಾರ್ಯಕ್ರಮ ಮಾಡ್ಬೇಕೆ. ಯಾಕೆ ಮಾಡ್ಬೇಕು? ಸಾಕಷ್ಟು ಟೈಮ್ ತಗೋಬೇಕು. ದೂರದಿಂದ ಬಂದಿರ್ತಾರ. ಇದಕ್ಕಾಗೇನೆ ನಾವು ಅವ್ರನ್ನ ಇಲ್ಲಿ ವೇದಿಕೆ ಮೇಲೆ ದೊಡ್ಡವ್ರ ಮಂದಿನ ಕುಂಡಿಸಿರ್ತೇವೆ. ಅವ್ರ 2 ಹೆಸರುಗಳನ್ನ ಕೇಳಬೇಕು, ಅದ್ರ ಸಿಗುರುಚಿ ನಾವು ಮುಂದೆ ಹೋಗ್ಬೇಕು ಅನ್ನುವಂಥ ಭಾವನೆಯಿಂದ ಬಂದಿರುವಾಗ ಟೈಮ್ ಶಾರ್ಟ್ ಮಳಿಮಯ್ಯ ಮಹಾಸ್ವಾಮಿಗಳವರೇ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆಯೇ ನನ್ನ ಸಹಾಯ ಮಂದಿರದ ಗುರುಕುಲದ ಮುಖ್ಯಸ್ಥರಾದಂಥ ಸ್ವಾಮಿಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಕುಲಬಾಂಧವ ಸಹೋದರರೇ ಮತ್ತು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕಿರಣವನ್ನು ಚೆಲ್ಲತಕ್ಕಂತಹ ನನ್ನ ಮಾದಿಗ ಸಮುದಾಯದ ಈ ಬಂಧುಗಳೇ, ಒಂದು ವಿಚಾರ ಈಗಂತಲ್ಲ, ಇದನ್ನ ಮಾಡಿದ್ದ ಟೈಮ್ ನಾವು ಧಾರವಾಡದಲ್ಲಿ 10 ನಿಮಿಷ ಸಾಕು ಬಂತೆ. ಯಾಕಂತಂದ್ರೆ 11:10 ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ ಅಂದಾಗ ನೀವು ಎಷ್ಟಕ್ಕೆ ಬಂದು ಕೂಡ್ತೀರಿ? 2 ತಾಸು ತಡಾಗಿ ಬರ್ತೀರಿ, ಹೌದಲ್ರಿ? ಹಂಗೆ 10 ನಿಮಿಷ ಯಾಕೆ ನಾವು ಕೊಟ್ಟಿವಿ ಅಂತಂದ್ರೆ ನಾವು ಮಾತಾಡಕ್ಕೆ ತಗೊಳ್ಳೋದು ಒಂದು 12 ನಿಮಿಷ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಈ ವಿಷಯ ಯಾಕೆ ನಾವು ಇದನ್ನು ಕಟ್ಟಿ ಇಲ್ಲಿಯವರೆಗೆ ನಾವು ತಂದೇವಿ, ಇದನ್ನು ಬಳಸಬೇಕಂತ ಯಾಕೆ ನಾವು ಗುರಿಯಿಟ್ಟಿವಿ ಅಂತಂದ್ರೆ, ಇಂದ ನಾವು ದಿನ ಕೊಡ್ತೀವಿ ನಮ್ಮ ವಕೀಲರು. ನಾನೀಗ ನಿವೃತ್ತಿ ಜೀವನ ಮಾಡಿಕೊಂಡು ಖಾಲಿ ಕುಂತಿಲ್ಲ, ಸಾಮಾಜಿಕ ಸೇವೆಯನ್ನು ಮೊದಲಿಂದನೂ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಮನೆತನ ಸಾಮಾಜಿಕ ಸೇವೆ ಬಂತಾನ ನಮ್ಮ ಅಜ್ಜನ ಕಾಲದಿಂದಲೂ ಅದನ್ನು ನಾವು ಬೆಳ್ಕೊಂಡ್ಬಂದೇವೆ. ನಾವು ವಿಚಾರ ಮಾಡೋದಿಲ್ಲ,
ಖರ್ಚು ವೆಚ್ಚ ಅದು ಇದು ಅಂತ ನಾವು ವಿಚಾರ ಮಾಡಕ್ಕೆ ಹೋಗ್ಬೋದು. ಸಮಾಜ ಒಟ್ಟು ಬೆಳಿಬೇಕು. ಸಮಾಜ ಬೆಳಿಬೇಕಾದ್ರೆ, ಸಮಾಜದ ಹೆಸರು ಹೇಳ್ಬೇಕಾದ್ರೆ ನನಗೊಂದು ಎದೆಯೊಳಗೆ ದಮ್ ಇರ್ಬೇಕಲ್ಲ. ನೀವು ಕುಂತಂತವ್ರು ಹೇಳ್ತೀರಿ ಏನಂತ, ಇಲ್ಲಿ ಬಂದು ಹೇಳಾಕತ್ತೀರ ಸಾಹೇಬ್ರ, ನೀವು ಕಲಗಟ್ಟಿಯಿಂದ ನಿಮ್ಮ ಮನೆತನನ ನೀವು ಸುಧಾರಣೆ ಮಾಡಿಲ್ಲ ಅಂದ್ರೆ ನಾನೇನು ಮಾಡಿ ಊರು ಹಾಕೋಬೇಕದಲ್ಲ, ಹಾಕೋಬೇಕಲ್ವ? ಹಂಗೆ ನನ್ನ ಮನೆತನ ಮೊದಲು ನಾನು ಮಾಡೀನಿ, ನನ್ನ ಮಕ್ಕಳು ಮಾಡೀನಿ, ನನ್ನ ಅಣ್ಣತಮ್ಮರ ಮಕ್ಕಳನ್ನು ಮಾಡೀನಿ, ನನ್ನ ತಾಯಾದಿಗಳ ಮಕ್ಕಳನ್ನು ಮಾಡೀನಿ. ನೀವು ಬಂದು ನೋಡಿದ್ರು ಕೂಡ ಅದನ್ನು ಹೇಳ್ಬೇಕು. ಯಾಕಂದ್ರೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಹೆಮ್ಮೆ ಇದ್ದರೆ ನಾವು ಸಮಾಜದ ಬಗ್ಗೆ ಮಾತಾಡಬೇಕು, ಇಲ್ಲ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಮಾತು ಮನೆ ಕೆಡಿಸ್ತು, ತೂತು ಒಲಿ ಕೆಡಿಸ್ತದೆ. ಬಂಧುಗಳು, ಈ ಮಾತು ಯಾಕೆ ಆಗುತ್ತೇನೆ ಅಂತಂದ್ರೆ, ನನ್ನ ಜೀವನದುದ್ದಕ್ಕೂ ವಿದ್ಯಾರ್ಥಿ ಜೀವನದಿಂದ ನಾನು ಹೋರಾಟಗಾರ ಬಂದ ಹುಟ್ಟಿದ ನಾನು ಹೋರಾಟಗಾರ. ಸೊ ಹಾಗಾಗಿ ಮಾತುಗಳನ್ನು ಹೇಳಿ ಆರಂಭದ ಸೂರಾಗುವಂತ ಈ ನನ್ನ ಕುಲ, ಅದನ್ನು ಬಿಡಬೇಕು. ನೀವು ಮೊದಲ ಅದನ್ನು ಬಿಡಬೇಕು. ಎರಡನೇದಾಗಿ ನಾ ಅನ್ನೋದನ್ನು ಬಿಡಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಈಗ ನಾನು ಒಂದು ಏನಪ್ಪ ಅಂತಂದ್ರೆ, ವಶಿಷ್ಠ ಮುನಿಗಳು ಎಲ್ಲ ಮುನಿಗಳಲ್ಲಿ ಸರ್ವಶ್ರೇಷ್ಠ ಗುರುಗಳು. ಅವರ ಧರ್ಮ ಪತ್ನಿಯಾದ ಅರುಂಧತಿಯವರು ಅವರಿಗೆ ಆರೋಗ್ಯ ಸರಿ ಇರುವಾಗ ಅವರು ಸೇವೆ ಮಾಡ್ತಾ ಕುಂತಿರ್ತಾರೆ. ಭಾಗದಲ್ಲಿ ಒಬ್ಬರು ಬರ್ತಾರೆ, ಮಹಾಗುರುಗಳು ವಿಶ್ವಾಮಿತ್ರರು ಬರ್ತಾರೆ. ಆ ವಿಶ್ವಾಮಿತ್ರರು ಬಂದು ಏನು ಹೇಳ್ತಾರೆ ಗೊತ್ತೈತಿ? ಅವಾಗ ಅರುಂಧತಿ ಅವರಿಗೆ ನಜರು ಬಿದ್ದಾಗ, ಪತಿದೇವ, ನಮ್ಮ ಮನೆಯ ಬಾಗಿಲಲ್ಲಿ ವಿಶ್ವಾಮಿತ್ರ ಗುರುಗಳು ಬಂದು ನಿಂತಿದ್ದಾರೆ, ತಮ್ಮನ್ನು ಕಾಣಬೇಕಂತ ಅಂತ ಅವ್ರು ಹೇಳ್ತಾರೆ. ಹೇಳಿದಾಗ ಅವರು ಗುರುಗಳೇನು ಹೇಳ್ಬೇಕು? ಅರುಂಧತಿ, ಮೊದಲು ನಾನು ಸಾಯಬೇಕು, ನಾನು ಸತ್ತ ನಂತರ ನನ್ನ ದರ್ಶನ ಅವರಿಗೆ ಆಗಬೇಕಂತ ಹೇಳೋಗು ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ಏನು ಹೇಳ್ರಿ? ಯಾಕೆ ಅವ್ರು ನಾ ಸಾಯ್ಬೇಕಂದ್ರು? ಅವಾಗ ನನ್ನ ದರ್ಶನ ಅವ್ರಿಗೆ ಆಗ್ಬೇಕಂತ ಯಾಕೆ ಹೇಳಿದ್ರಿ? ಅದರ ತಾತ್ಪರ್ಯ ಇಷ್ಟ, ನಾನು ಅನ್ನುವ ಅಹಂಕಾರ ನನ್ನಲ್ಲಿ ತುಂಬಿರ್ತದಲ್ಲ ಮದಗಳಲ್ಲಿ 3 ಮದಗಳು. ಒಂದು ಯೌವನದ ಮದ, ಯೌವನದ ಮದದೊಂದಿಗೆ ಅಧಿಕಾರದ ಮದದೊಳಗೆ ದುಡ್ಡಿನ ಮದ. ಆ 3 ಮದಗಳನ್ನು ಈ ನಮ್ಮ ರಮಾನವರಲ್ಲಿ ನಾವು ನನ್ನಲ್ಲಿ ಇರುವುದಾವು. ಅವನ್ನ ಆ ನಾ ಅನ್ನುವಂಥ ಶಬ್ದ ಇಲ್ಲಿ ಸತ್ತ ಮ್ಯಾಲ ನಮಗೆ ಇಂಥ ಗುರುಗಳ ಮಾರ್ಗದರ್ಶನ ನಮಗೆ ಆಗೇ ಆಗತೈತಿ, ತಿಳ್ಕೊಳ್ರಿ. ಅದಕ್ಕಾಗಿ ಇದನ್ನ ಈಗ ಯಾಕೆ ನಾ ಆಯ್ಕೊಂಡಪ್ಪ ಅಂತಂದ್ರೆ, ಇದು ಕಲ್ಯಾಣ ಕರ್ನಾಟಕ. ಇಲ್ಲಿ ನೀವೆಲ್ಲರೂ ಹುಟ್ಟಿರೋದು ಒಂದೇ ಜಾಗ ಹುಟ್ಟಿರುತ್ತೈತಿ. ಮಹಾಪುರುಷರು ಅಣ್ಣ ಬಸವಣ್ಣನವರ ಕಲ್ಯಾಣ ಕ್ರಾಂತಿ ಎಬ್ಬಿಸಿದಂತಹ ನಾಡಿದು. ಆ ನಾಡಿನಲ್ಲಿ ನೀವು ಬೆಳೆದಂಥವ್ರು ನೀವೇ ಯಾಕ್ರಿ ಸಮಾಜ ಮುಂದೆ ತರಕ್ಕೆ ಹೋಗಲ್ರಿ? ನಿಮ್ಗೆ ಏನಾಗೈತಿ? ಇಲ್ಲಿ ನೌಕರದಾರು ಬಂದಿರಿ, ನಿವೃತ್ತದಾರು ಬಂದಿರಿ, ಇದನ್ನೇನು ಅವ್ರು ವೈಯಕ್ತಿಕವಾಗಿ ಮಾಡ್ಕೊಂಡವ್ರೆ ಸರ್. ಅವ್ರ ಮನೆಯವರೇ ಇದ್ದಾರೆ ಸರ್, ಅವ್ರದ್ದೇನೋ ಪರ್ಸ್ನಲ್ಲು ಸರ್ ಅಂತ ತುಂಬ ಕಡೆ ಕೇಳಿದ್ದೀನಿ. ನಾವೆಲ್ಲ ಮಾಡಿರೋ ಸಮಾಜಕ್ಕೆ ಅದೇನನ್ನ ಲಾಭ ಆಗೋದಾದರೆ ಸಮಾಜಕ್ಕಾಗಲಿ ಅಂತೇಳಿ ಬಯಸುವಂಥ ಜನ. ಸಮಾಜಕ್ಕೆ ಅಂತ ಹೇಳಿ ಮಾಡುವಂಥ ಸಂಘ ಸಂಸ್ಥೆಗಳು ಯಾವುದನ್ನ ಇದ್ದರೆ ಅದು ಸಮಾಜದ ಸೊತ್ತಾಗಬೇಕೇ ಹೊರತು ನಮ್ಮ ಕುಟುಂಬ ಸೊತ್ತುಗಳಲ್ಲ. ತುಂಬ ಸಂಸ್ಥೆಗಳು, ನಾನು ರಾಯಚೂರ್ದು ಮತ್ತು ಯಾದಗಿರಿದು ಒಂದು ಪಟ್ಟಿ ಇತ್ತು ನನ್ನ ಕಡೆ, ವಾಟ್ಸಪ್ಪಲ್ಲಿ ಯಾರೋ ಒಬ್ರಿಗೆ ಹಾಕಿದೆ. ಅವ್ರು ಗಾಬರಿ ಆಗ್ಬಿಟ್ಟು, ಇದೆಲ್ಲ ಎಲ್ಲಿದೆ ಸರ್, ಯಾರು ಗೊತ್ತು ಸರ್, ಎಲ್ಲೂ ಕಾಣೋದೇ ಇಲ್ಲ ಸರ್ ಅನ್ನೋ ಥರದಲ್ಲಿ ಹೇಳ್ತಿದ್ರು. ನಾವೇನು ಹೇಳೋದು, ಸಾರ್ವಜನಿಕ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸಂಸ್ಥೆಗಳು ಓಡಾಡ್ತಿದ್ದಾಗ ಅದು ಎಲ್ಲರೂ ಪ್ರೀತಿ ಮಾಡಿ ಇದು ನಮ್ಮದು ಅನ್ನೋ ಥರದಲ್ಲಿ ರಿಸೀವ್ ಮಾಡ್ಕೊಳ್ಳೋಂಥ ಕೆಲಸ ಆದರೆ ಒಳ್ಳೆಯದು. ಆಮೇಲೆ ನಮ್ಮ ಚಿಕ್ಕಣ್ಣ ಸರ್ ಅವರು ಅವಾಗಲೇ ಹೇಳ್ತಿದ್ರು, ಸಮಾಜ ಕಲ್ಯಾಣ ಇಲಾಖೆ SCP TSP ದುಡ್ಡು ಕೊಡೋದು ಸಮಾಜದ ಸಂಸ್ಥೆಗಳು ಅಂತೇಳಿ ದುಡ್ಡು ಕೊಡೋದು, ನಿಮ್ಮ ಮನೆ ಅಥವಾ ನಿಮ್ಮ ಕುಟುಂಬ ಸಂಸ್ಥೆಗಳು ಅಂತ ಅಲ್ಲ, ಬರ್ದಿಕ್ಕಳ್ರಿ. ಆಮೇಲೆ ಈಗಾಗಲೇ ಕೆಲವು ಸಂಸ್ಥೆಗಳಿಗೆ ಸಮುದಾಯ ಭವನ ಕಟ್ಟಕ್ಕೆ ಕೊಟ್ಟಿರ್ಬೋದು, ಸ್ಕೂಲ್ ಕಟ್ಟಕ್ಕೆ ಕೊಟ್ಟಿರ್ಬೋದು, ಏನೇ ಕೊಟ್ಟಿದ್ರು ಅದು ಸಮಾಜದ ಸಂಸ್ಥೆಗಳು ಅನ್ನೋ ಕಾರಣ ಕೊಟ್ಟಿರುವಂಥದ್ದು. ಹಂಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಸಂಸ್ಥೆ ಮಾಡಿ ಅದು ಸಮಾಜದ ಏಳಿಗೆಗೆ ಇರಲಿ. ಆದರೆ ಆ ಸಮಾಜದ ಏಳಿಗೆ ಕಡ್ದವ್ರು ಯಾರಪ್ಪ ಅಂತ ಹೇಳಿದ್ರೆ, ಅಥವಾ ಅದರ ಮುಖ್ಯಸ್ಥರು ಯಾರಪ್ಪ ಅಂದರೆ ನಿಮ್ಮ ಹೆಸರಿರಲಿ. ಈಗ ಲಿಂಗಾಯತರ ಕರ್ನಾಟಕ ಲಿಂಗಾಯತರ ಶಿಕ್ಷಣ ಸಂಸ್ಥೆಗಳು ಅಂತಿದೆ, KLE ಅಂತ.
ಅದಕ್ಕೆ ಈಗ ಪ್ರಭಾಕರ್ ಕೋರೆ ಅವರು ಜವಾಬ್ದಾರಿಯನ್ನು ಇದ್ದಾರೆ, ತುಂಬಾ ವರ್ಷಗಳಿಂದ ಇದ್ದಾರೆ. ಆದ್ರೆ ಪ್ರಭಾಕರ್ ಕೋರೆ ಮುಖ್ಯಸ್ಥರಷ್ಟೇ ಅದನ್ನು ನಡೆಸೋಕ್ಕೆ. ಆದ್ರೆ ಸಂಸ್ಥೆ ಹೆಸರು ಬಂದು ಕರ್ನಾಟಕ ಲಿಂಗಾಯತ ವಿದ್ಯಾಸಂಸ್ಥೆಗಳು ಅಂತಾನೆ ಹೆಸರಿರೋದು. ಅದು ಆ ಜನಾಂಗದ ಸೊತ್ತದು. ಆದ್ರೆ ಅದರ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಿರುವಂತ ವ್ಯಕ್ತಿ ಅಷ್ಟೇ. ನಾಳೆ ನಾನಿರ್ಬೋದು, ನೀವಿರ್ಬೋದು, ಯಾರನ್ನ ಆ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರಾಗ್ಬೋದು. ಆದ್ರೆ ಮುಖ್ಯಸ್ಥರಾಗಿ ಏನ್ ಕೊಡುಗೆ ಕೊಟ್ಟು ಹೋದ್ರು ಅನ್ನೋದು ಮುಖ್ಯ ಆಗುತ್ತೆ. ಈಗಾಗಲೇ ಅದರದ್ದು ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಬೇರೆ ಸಮಾಜದ್ದು ಯಾವ ಮಟ್ಟಕ್ಕಿದೆ ಅಂದ್ರೆ ಹೇಳಕ್ ತೀರ್ದು. ಆದ್ರೆ ಬೆಂಗಳೂರಲ್ಲಿ ಇತ್ತೀಚೆಗೆ ಯಾರೋ ಸ್ನೇಹಿತರೊಬ್ರು ಹೇಳ್ತಿದ್ರು, ಮೆಡಿಕಲ್ ಕಾಲೇಜ್ಗೆ ಜಾಗ ಕೊಟ್ಟಿದ್ರು ಸಮಾಜಕ್ಕೆ, ಅದನ್ನ ಯಾರಿಗೋ ಮಾರಾಟ ಮಾಡಿದ್ರು ಅನ್ನೋ ಥರದ ಸುದ್ದಿ ಇದೆ. ಮಾದಾವರ ಅಂತ ಇದೆ, ಮೆಟ್ರೋ ಸ್ಟೇಷನ್ ಎಂಡ್ ಆಗುವಂಥ ನೆಲಮಂಗಲದ ಪಕ್ಕದಲ್ಲಿ. ಅದೆಷ್ಟೋ ಎಕರೆ ಕೊಟ್ಟಿದ್ರು ಮಾದಿಗ ಸಮಾಜಕ್ಕೇನೆ ಮೆಡಿಕಲ್ ಕಾಲೇಜ್ ತೆಗೆಯೋದಕ್ಕೆ ಅಂತ ಹೇಳಿ. ಆದರೆ ಅದನ್ನ ಯಾರೋ ಮಾರಾಟ ಮಾಡೋ ಪ್ರಯತ್ನ ನಡೀತಿದೆ ಅಂತ ಹೇಳಿದ್ರು. ಅಂದರೆ ಈ ಸಮಾಜಕ್ಕೆ ಕೊಟ್ಟಂಥ ಜಾಗ, ಸಮಾಜದ ಹೆಸರು ಕೊಟ್ಟಂಥ ಜಾಗ ಮಾರಾಟ ಆಗುತ್ತೆ ಅಂದರೆ ಈ ಸಮಾಜ ಮಾರಾಟ ಮಾಡ್ಕೊಳಕ ಇರೋದು ಅಂತ ಯೋಚನೆ ಮಾಡ್ಕೊಳ್ಳಿ ನೀವು. ಅದೇ ರೀತಿ ಮಾಗಡಿ ರೋಡಲ್ಲಿರುವಂಥ ಬಾಪೂಜಿ ವಿದ್ಯಾಸಂಸ್ಥೆಗೆ ಸುಮಾರು 33 ಎಕರೆನೋ ಏನೋ ಜಾರಕ್ ಬಂಡೆ ಕಾವಲು ಅಂತೇಳಿ ಸರ್ವೆ ನಂಬರಲ್ಲಿ ನೀವು ಮಹಾಲಕ್ಷ್ಮಿ ಲೇಔಟ್ ಹತ್ರ ಬಂದರೆ ಯಶವಂತಪುರಕ್ಕೆ ತುಂಬ RMC 2 ಪಕ್ಕದಲ್ಲೇ ಇರುವಂಥದ್ದು. ಸಮಾಜದ ಅದರಲ್ಲಿದ್ದಂಥವರೇ ಮಾರ್ಕೊಂಡಿರುವಂಥ ಪರಿಸ್ಥಿತಿ. ಅಂದರೆ KLAಗೂ ಆದಿಜಾಂಬವ ಸಂಘಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅದು ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತೆ, ಇದು ನನಗೋಸ್ಕರ ಅಂದರೆ ಸ್ವಂತಕ್ಕೋಸ್ಕರ ಕೆಲಸ ಮಾಡುತ್ತೆ. ಹಂಗಿರೋದ್ರಿಂದ ತುಂಬ ಮಾತಬೇಡ. ಈ ಥರದಲ್ಲಿ ಸಮಾಜಕ್ಕೋಸ್ಕರ ಸಂಸ್ಥೆಗಳು ಪ್ರಾರಂಭ ಆಗಿ ಸಮಾಜಕ್ಕೆ ನನ್ನ ಕೊಡುಗೆ ಏನು, ಅದಕ್ಕೆ ತುಂಬ ಸಾರಿ ಮಾತಾಡುವ ಅಂಬೇಡ್ಕರ್ನ, ಗಾಂಧೀಜಿನ ಯಾಕೆ ಇವತ್ತು ಜಯಂತಿ ಮಾಡ್ತೀವಿ ಅಂದರೆ ಅವ್ರ ಕೊಡುಗೆ ಇದೆ, ಮಾಡ್ತಿರ್ತೀವಿ. ಆದರೆ ನಮ್ಮ ಮನೇಲಿರೋ ನಮ್ಮ ತಾತ ಮುತ್ತಾತನ ಹೆಸರು ನಮ್ಗೆ ಜ್ಞಾಪಕ ಇದೆಯಾ ಅಂದರೆ ಜ್ಞಾಪಕನೇ ಇರಲ್ಲ. ಯಾಕಂದ್ರೆ ಹುಟ್ಟಿದ್ರು ಸತ್ರು, ಅವರು ನಮ್ಮ ಊರಿಗೂ ಹೆಸರಿಲ್ಲ, ನಮ್ಮ ಮನೆಗೂ ಹೆಸರಿಲ್ಲ. ಯಾಕೆ ಇರಲ್ಲ ಅಂದ್ರೆ ಅವ್ರದ್ದೇನು ಕೊಡುಗೆ ಇರಲ್ಲ. ಮನೆಗೆ ಹುಟ್ಟಿರ್ತಾರೆ, ದುಡಿದಿರ್ತಾರೆ, ಸತ್ತಿರ್ತಾರೆ. ಆ ಕುಟುಂಬದವ್ರು ಮಾತ್ರ ಕೊಡುಗೆ ಇರ್ತದೆ, ಆ ಊರಿನವ್ರಿಗೂ ಗೊತ್ತಿರಲ್ಲ. ಇದು ಪರಿಸ್ಥಿತಿ ಇರೋದು. ನಮ್ಮ ತಾತ ಮುತ್ತಾತನ ಹೆಸರು ನಮ್ಗೆ ಗೊತ್ತೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರುವಂತವ್ರು ನಾವು ಆ ಹೆಸರನ್ನ ಉಳಿಸುವಂತ ಕೆಲಸ ನಮ್ಮ ಸಂಸ್ಥೆಗಳಿಂದ ಆಗ್ಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್. ಆಸಕ್ತಿಗೆ ಅನುಗುಣವಾಗಿ ಸಮುದಾಯ ಕಟ್ಟಬೇಕು ಅಂತ ಅವರವರ ಆಸಕ್ತಿಗೆ ಅನುಗುಣವಾಗಿ ಸಮುದಾಯ ಹೆಂಗ್ ಕಟ್ಟೋದು. ಈಗ ಇಲ್ಲಿ ನಮ್ಮ ಸಣ್ಣಪ್ಪರ ಅದಾರ, ಅವರು NGO ಕೆಲಸ ಮಾಡ್ತಾರ, ಅವರು NGOಗಳಾದ್ರೆ ಕಟ್ಟುವಂತ ಕೆಲಸ ಮಾಡ್ಬೇಕು. ಇಲ್ಲಿ ನಮ್ಮ ಬಿದಳಿ ಸರ್ ಅದಾರ, ನಿವೃತ್ತ ನೌಕರರು, ಅವರು ನಿವೃತ್ತ ನೌಕರರನ್ನ ಸಂಘಟಿಸುವಂತ ಕೆಲಸ ಮಾಡ್ಬೋದು. ಇಲ್ಲಿ ನಮ್ಮ ಮಲಯರ್ ಅದಾರ, ನಮ್ಮ ಪ್ರೊಫೆಸರ್ ಅದಾರ, ಇವರು ನೌಕರರ ವರ್ಗದವರು, ಇವರು ಪ್ರೊಫೆಸರ್ಗಳು, ಇವರು ತರಬೇತಿ ನೀಡುವಂತ ಕೆಲಸ ಮಾಡಬೇಕು. ಇಲ್ಲಿ ಅನೇಕ ಜನ ನೌಕರರಿದ್ದೀರಿ, ನೌಕರರು ನೌಕರ ಸಂಘಟನೆ ಮಾಡ್ಬೇಕು. ನಿವೃತ್ತ ನೌಕರರಿದ್ರಿ, ನಿವೃತ್ತ ನೌಕರರ ಸಂಘಟನೆ ಮಾಡ್ಬೇಕು. ಮಹಿಳೆಯರಿದ್ರಿ, ಮಹಿಳೆಯರ ಸಂಘಟನೆ ಮಾಡ್ಬೇಕು. ಹಿಂಗ ಈ ತರ ಆಲೋಚನೆ ಮಾಡಿ ಒಂದು ಅನುಕ್ರಮ ನಂಬರ್ ಕೊಟ್ವಿ ನಾವು. ಏನಪ್ಪಾ ಅಂದ್ರೆ 1, 2, 3, 4. ಒಂದೇದು ಏನ್ ಕೊಟ್ವಿ, ನಿವೃತ್ತ ನೌಕರರು 1 ನಂಬರ್. 2ನೇದು ಮಾದಿಗ ನೌಕರರ ಸಂಘ, 3ನೇದು ಮಾದಿಗ ಪದವೀಧರರ ಸಂಘ, 4ನೇದು ಮಾದಿಗ ವಕೀಲರ ವೇದಿಕೆ, 5ನೇದು ಮಾದಿಗ ಉದ್ಯಮಿದಾರರು, ವ್ಯಾಪಾರಸ್ಥರು, ವ್ಯವಹಾರಸ್ಥರ ಸಂಘ, 6ನೇದು ಮಾದಿಗ ವಧು ವರರ ಕೇಂದ್ರ. ನಮ್ಮ ಸಮಾಜಕ್ಕೆ ಇರುವಂತಹ ಸಮಸ್ಯೆಗಳು ಇವುಗಳನ್ನೆಲ್ಲ ಕಂಡುಹಿಡ್ಬೇಕು. ಹಿಂಗ ಅನೇಕ ಸಮಸ್ಯೆಗಿರುವಂತ ಪರಿಹಾರ ಏನಂದ್ರೆ ಅವರವರ ಆಸಕ್ತಿಗೆ ಅನುಗುಣವಾಗಿ ಸಮುದಾಯ ಕಟ್ಟುವಂತ ಕೆಲಸ.